ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ. ಎರಡನೇದು ಅಪೆಕ್ಸ್ ಬ್ಯಾಂಕು ಸಂದರ್ಶನ ಪಟ್ಟಿ ಬಿಟ್ಟು ಅವರಿಗೆ ಸಂದರ್ಶನ ಮಾಡಿ ಆರ್ಡರ್ ಕಾಪಿ ಕೊಡಿ ಅಂತೇಳಿ. ಪಿ ಸಿ ವಯೋಮಿತಿ ಯಾಕೆ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಪಿ ಸಿ ವಯೋಮಿತಿ 25 ಜನರಲ್ ಮೆರಿಟು, ಒ ಬಿ ಸಿ ಎಸ್ ಸಿ ಎಸ್ ಟಿಗೆ 27 ವರ್ಷ ಇದೆ ಸರ್. ಇದನ್ನು ನಾವು ನಮ್ಮ ಬೇಡಿಕೆ ಏನಪ್ಪ ಅಂದರೆ ಜನರಲ್ ಮೆರಿಟ್ಗೆ 30 ವರ್ಷ ಮಾಡಬೇಕು, ಎಸ್ ಸಿ ಎಸ್ ಟಿಗೆ ಮತ್ತು ಒ ಬಿ ಸಿಗೆ 33 ವರ್ಷ ಮಾಡಬೇಕು ಅಂತೇಳಿ ನಾವು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊತಿದ್ದೀವಿ ಸರ್. ಇವತ್ತು ನಮ್ಮ ಬೇಡಿಕೆ ಅದೇ ಇರೋದು. ಈ ಹಿಂದೆನೂ ಸಾಕಷ್ಟು ಹೋರಾಟ ಮಾಡಿದ್ದೀವಿ ಸರ್, ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ. ಮೈಸೂರಲ್ಲಿ ಹೋರಾಟ ಮಾಡಿದ್ವಿ, ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ, ಇದು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ ಸರ್. ಇವತ್ತು ನಾವು ಮಾನ್ಯ ಗೃಹ ಸಚಿವರು ಜಿ ಪರಮೇಶ್ವರ್ ಸರ್ ಮತ್ತು ಮಾನ್ಯ ಮುಖ್ಯಮಂತ್ರಿ ಸರ್ಗೆ ಏನು ಕೇಳ್ಕೊತೀವಿ ಅಂತಂದರೆ, ಈ ಒಂದು ಹೋರಾಟ ನೀವು ಎಲ್ಲಿವರೆಗೂ ರಾಜ್ಯ ಪತ್ರ ಬರುತ್ತೋ ಅಲ್ಲಿವರೆಗೂ ಈ ಹೋರಾಟ ಮಾಡ್ತಾನೇ ಇರ್ತೀವಿ ಸರ್. ಯಾಕೆ ಅಂತಂದರೆ, ನೀವು ಅಪೋಸಿಷನ್ ಗೌರ್ಮೆಂಟಲ್ಲಿ ಅಪೋಸಿಷನ್ ಲೀಡರ್ ಇರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವೇ ಒಂಥರ ಎಕ್ಸಾಮ್ ಬರೆಯೋ ಥರ ನೀವು ಹೇಳಿದ್ರಿ, ಒಂದು ಭರವಸೆ ಕೊಟ್ಟಿದ್ರಿ ವಿದ್ಯಾರ್ಥಿಗಳಿಗೆ. ಅಂದರೆ ಬಿ ಜೆ ಪಿ ಸರ್ಕಾರಕ್ಕೂ ನೀವು ಪತ್ರ ಕೂಡ ಬರೆದಿದ್ದೀರಾ. ಏನಂತ ಅಂದರೆ 30 ವರ್ಷ ಜನರಲ್ ಮೆರಿಟ್ಗೆ, 33 ವರ್ಷ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗೆ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ. ಆದರೆ ಇದೇ ಸರ್ಕಾರ ಬಂದು ಸುಮಾರು 2.5 ವರ್ಷ ಆಯಿತು. ನೀವು ಬರೀ ಟ್ವೀಟ್ ಮಾಡಿ ಮಾಧ್ಯಮದ ಮುಖಾಂತರ ಹೇಳಿದಿರಾ. ಆ ಒಂದು ಹೇಳಿರೋದನ್ನು ಮಾನ್ಯ ಗೃಹ ಸಚಿವರು ಸಿದ್ದರಾಮಯ್ಯ ಸರ್ ಸ್ವೀಕರಿಸಿ ವಯೋಮಿತಿ ಜಾಸ್ತಿ ಇನ್ನೂ ಇಲ್ಲಿವರೆಗೂ ಮಾಡಿಲ್ಲ. ಇನ್ನೂ ಎಷ್ಟು ಹೋರಾಟ ಮಾಡಬೇಕು ನೀವೇ ಹೇಳ್ಬಿಡಿ ದಯವಿಟ್ಟು. ಯಾಕೆಂದರೆ ಮಾನ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ್ ಸರ್ಗೆ ರಾಜ್ಯದಲ್ಲಿ ನೇಮಕಾತಿಯಾಗಿ ಸುಮಾರು 5 ವರ್ಷ ಆಗಿದೆ, ಯಾವುದೇ ನೇಮಕಾತಿ ಆಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಂದ. ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಮೊನ್ನೆ ಬೆಂಗಳೂರು RCB ಸ್ಟ್ಯಾಂಪ್ ಪ್ಯಾಡ್ ಆಯಿತು, ಅವಾಗ ಪೊಲೀಸವರು ತುಂಬ ಕೆಲಸ ಮಾಡಿದ್ದಾರಪ್ಪ ಅಂತಂದರೆ ಅಲ್ಲಿರೋರು ಎಲ್ಲರಿಗೂ ಪೊಲೀಸು ಮತ್ತು ಪೊಲೀಸ್ ಫೋರ್ಸ್ ಕಡಿಮೆ ಇರೋದ್ರಿಂದನೇ ನಾವು 11 ಜನ ಯೂತ್ಸ್ನ ಕಳ್ಕೊಂಡಿದ್ದೀವಿ. ಆ ಯೂತ್ಸ್ ಇವತ್ತು ಪೊಲೀಸ್ ಫೋರ್ಸ್ ಇದ್ದಿದ್ರೆ ನಾವು ಯೂತ್ಸ್ನ ಕಳ್ಕೊತಿರ್ಲಿಲ್ಲ. ದಯವಿಟ್ಟು ಒಂದು ರೆಕ್ರೂಟ್ಮೆಂಟ್ ಜಾಸ್ತಿ ಮಾಡಿ ವಯೋಮಿತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಾವು ಪ್ರತಿಭಟನೆ ಮಾಡ್ತೀವಿ. ಇದ್ರ ಜೊತೆಲಿ ಸರ್ ಅಪೆಕ್ಸ್ ಬ್ಯಾಂಕ್ದು ಸುಮಾರು 1.5 ವರ್ಷ ಆಗಿದೆ ನೋಟಿಫಿಕೇಷನ್ ಆಗಿ. 10 ತಿಂಗಳಾಯಿತು ಎಕ್ಸಾಮ್ ಬರೆದು ಅವರು ಲಿಸ್ಟ್ ಬಿಟ್ಟಿದ್ದಾರೆ. ಫೈನಲ್ ಲಿಸ್ಟ್ ಬಿಟ್ಟು ಅವರಿಗೆ ಸಂದರ್ಶನ ಅಂದರೆ ಇಂಟರ್ವ್ಯೂ ಮಾಡಿ ಆರ್ಡರ್ ಕಾಪಿ ಕೊಡಬೇಕಾಯಿತು, ಇನ್ನೂ ಮಾಡಿಲ್ಲ. ಇದು ಅಪೆಕ್ಸ್ ಬ್ಯಾಂಕ್ದು ಚೇರ್ಮನ್ ಬಂದು ಬೆಳ್ಳಿ ಪ್ರಕಾಶ್. ಅವರು ಬೆಳ್ಳಿ ಪ್ರಕಾಶ್ ಅಂತ ಹೆಸರಿಟ್ಕೊಂಡಿದ್ದಾರೆ ಅಷ್ಟೇ, ಆದರೆ ಯಾವುದೇ ಕೆಲಸ ಕಾರ್ಯರೂಪಕ್ಕೆ ಮಾಡ್ತಾಯಿಲ್ಲ. ಇದ್ರದ್ದು ಸಹಕಾರ ಸಚಿವರು ಬಂದು KN ರಾಜಣ್ಣ ಅವರು ಬರ್ತಡೇ ಸುಮಾರು 75 ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಬಿಟ್ಟು ಬರ್ತಡೇ ಮಾಡ್ಕೊತಾ ಇದ್ದಾರೆ. ಅಲ್ಲಿ 93 ಪೋಸ್ಟ್ ಇದೆ. 93 ಫ್ಯಾಮಿಲಿ ಕಾಯ್ತಾ ಇದ್ದಾರೆ ಪಾಪ. ಅವ್ರ ಅಪ್ಪ ಅಮ್ಮ, ಅವ್ರ ಫ್ಯಾಮಿಲಿ, ವಿದ್ಯಾರ್ಥಿಗಳು ವರ್ಷಾನುಗಟ್ಟಲೆಯಿಂದ ಓದ್ಕೊಂಡು ಎಕ್ಸಾಮ್ ಬರೆದು ಪಾಸಾಗಿ ಇವತ್ತು ರಿಸಲ್ಟ್ಸ್ ಬಿಡ್ರಿ, ಇಂಟರ್ವ್ಯೂ ಮಾಡಿ ಅಂತ ಪ್ರತಿಭಟನೆ ಮಾಡಬೇಕು. ದಯವಿಟ್ಟು ಮಾನ್ಯ ಸಹಕಾರ ಸಚಿವರ ರಾಜಣ್ಣ ಅವರು, ನೀವು ಬರ್ತ್ಡೇಗೆ ಅಷ್ಟೆಲ್ಲ ಪ್ರಾಮುಖ್ಯತೆ ಕೊಡ್ತೀರಾ, ಅದರಿಂದ ಯಾರಿಗೂ ಅನ್ಯಾಯ ಆಗಿರಲ್ಲ. ಆದರೆ ಅನ್ಯಾಯ ಆಗದೇ ಇರೋದಕ್ಕೆ ನೀವು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊತೀರಾ ಮಾನ್ಯ ಸಹಕಾರಿ ಸಚಿವರಾದಂಥ KN ರಾಜಣ್ಣ ಅವರು. ಆದರೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ವಿದ್ಯಾರ್ಥಿಗಳಿಗೆ. ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು. ಈ ಒಂದು ಅಪೆಕ್ಸ್ ಬ್ಯಾಂಕ್ದಲ್ಲಿ ಇಷ್ಟೆಲ್ಲ ಅನ್ಯಾಯ ಆದ್ರೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮಾನ್ಯ ಮುಖ್ಯಮಂತ್ರಿ ಎಲ್ಲದೂ ಗೊತ್ತಿದೆ ಸರ್, ಅವರಿಗೆ ಮನವಿನೂ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಅಪೆಕ್ಸ್ ಬ್ಯಾಂಕಲ್ಲಿ ಏನು 93 ಪೋಸ್ಟ್ ಇದೆ ಅದನ್ನು ಕಂಪ್ಲೀಟ್ ಪ್ರೋಸೆಸ್ ವಿತಿನ್ 15 ದಿನದಲ್ಲಿ ಅವ್ರನ್ನ ಸಂದರ್ಶನ ಪಟ್ಟಿ ಬಿಟ್ಟು, ಏನಾದರೂ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತ ಅಂದರೆ ನೀವು 15 ದಿನ ಆದಮೇಲೆ ಅಪೆಕ್ಸ್ ಬ್ಯಾಂಕ್ ಏನಿದೆ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ತಂದೆ ತಾಯಿ ಪೇರೆಂಟ್ಸು ಅವ್ರನ್ನ ಸ್ನೇಹಿತರನ್ನ ಒಳಗೊಂಡಂತೆ ನಾವು ಅಪೆಕ್ಸ್ ಬ್ಯಾಂಕ್ನ ಮುತ್ತಿಗೆ ಹಾಕಬೇಕಾಗುತ್ತೆ ಮತ್ತು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಸರ್. ಇದು ಆದಷ್ಟು ಬೇಗ ನಮ್ಮ ಸಮಸ್ಯೆ ಏನಿದೆ ಅದನ್ನು ಸ್ಪಂದಿಸಿ ಬಗೆಹರಿಸ್ಕೊಡ್ಬೇಕಂತ ಮಾನ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಕಾಂತಕುಮಾರ್, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ